ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಶಾಲೆಗಳ ಒಂದು ಮೂರನೇ ಸುತ್ತಿನ ಪಟ್ಟಿ ಬರುವುದೊಂದು ಬಾಕಿ ಇದೆ. ಈಗಾಗಲೇ 2ನೇ ಸುತ್ತಿನ ಪಟ್ಟಿ ಬಿಡುಗಡೆಯಾಗಿದೆ. ಅದರಲ್ಲಿ ಅಡ್ಮಿಷನ್ ಕೂಡ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ ಮತ್ತು ತೊಗೊಳ್ಳದೇ ಇರುವಂಥ ಅಭ್ಯರ್ಥಿಗಳು ಅವರುಗಳ ಒಂದು ಆಯ್ಕೆ ಪಟ್ಟಿಯನ್ನು ಮತ್ತೆ ಬಿಡುಗಡೆ ಮಾಡಬೇಕಾಗಿದೆ, ಮತ್ತು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದರೆ ಸ್ಪೆಷಲ್ ಕ್ಯಾಟಗರಿ ಇರುವಂಥವ್ರದ್ದು 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಡ್ಮಿಷನ್ ಪ್ರೊಸೀಜರ್ ಕೂಡ ಮುಗಿಸಿದರು. ಆದರೆ ಜನರಲ್ ಅಭ್ಯರ್ಥಿಗಳದ್ದು ಬಾಕಿ ಇರುವಂಥದ್ದು 2ನೇ ಸುತ್ತಿಂದ ಆಗಿದೆ. 3ನೇ ಸುತ್ತಿನ ಸಲುವಾಗಿ ಕಾಯ್ತಾ ಇದ್ದೀವಿ. ಸೊ ಈ ಒಂದು 3ನೇ ಸುತ್ತಿನಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಮತ್ತು ಜಾಸ್ತಿ ರ್ಯಾಂಕ್ ಇದೆ, ಒಳ್ಳೆ ಪರ್ಸೆಂಟೇಜ್ ಇದೆ, ಜಾಸ್ತಿ ರ್ಯಾಂಕ್ ಇದೆ, ಹಿಂದಿನ 2ನೇ ಪಟ್ಟಿಯನ್ನು ಕಂಪೇರ್ ಮಾಡಿದರೆ ನೆಕ್ಸ್ಟ್ ನಮ್ಮದು ಬರ್ಬೋದಪ್ಪ ಅಂತ ಯೋಚನೆಯಲ್ಲಿರುವಂಥವ್ರುಗಳಿಗೆ ಏನಾದರೂ ಒಂದು ಚಾನ್ಸಸ್ ಇದೆ. ಆದರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಮಾಹಿತಿ ಕೊಟ್ಟಿದ್ದೆ. ಇಲಾಖೆಯ ಒಂದು ಮಾಹಿತಿ ಪ್ರಕಾರ ಏನಂತಂದರೆ ಭಾಳಷ್ಟು ಸೀಟುಗಳು ಅಡ್ಮಿಷನ್ ಆಗಿದ್ದಾವೆ, ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿಬಿಟ್ಟಿದ್ದಾರೆ. ಸೀಟುಗಳು ತುಂಬ ಕಡಿಮೆ ಇರುವಂಥದ್ದು, ಹೇಳಿಕೊಳ್ಳುವಷ್ಟು ಸೀಟುಗಳು ಖಾಲಿ ಇಲ್ಲ. ಸೊ ಹೀಗಾಗಿ ಯಾರು ಭಾಳ ಟಾಪಲ್ಲಿ ಇರ್ತಾರೆ, ಯಾರು ಭಾಳ ಚೆನ್ನಾಗಿ ಪರ್ಸೆಂಟೇಜ್ ಇರುತ್ತೆ ಅಂಥವ್ರುಗಳಿಗೆ ಏನಾದರೂ ಒಂದು ಚಾನ್ಸಸ್ ಇರುವಂಥದ್ದು ಕಂಡುಬರುತ್ತೆ ಈ 3ನೇ ಸುತ್ತಿನಲ್ಲಿ. ಓಕೆನಾ. ಆಮೇಲೆ ಇನ್ನೊಂದು 3ನೇ ಸುತ್ತಿನ ಮುಗಿದ ಮೇಲೂ ಕೂಡ 4ನೇ ಸುತ್ತಿನೂ ಕೂಡ ಮಾಡಿದ್ದಾರೆ ಹೋದ ವರ್ಷ. ಈ ವರ್ಷ ಕೂಡ ಮಾಡ್ಬೋದು, ಸೀಟ್ ಉಳಿದರೆ ಮಾತ್ರ. ಯಾವುದಕ್ಕೂ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡ್ತಿರ್ತೇನೆ. ನೀವು ಕೂಡ ಈ ಒಂದು KUಗೆ ವೆಬ್ಸೈಟಿಗೆ ಬಂದು ವಿಸಿಟ್ ಮಾಡ್ತಾಯಿರಿ. ಓಕೆ. ಅದರ ಜೊತೆಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಏನಾದ್ರು ನಿಯರೆಸ್ಟ್ ಇದ್ದರೆ ನಿಮಗೆ ಅಲ್ಲಿ ಕೂಡ ಸ್ವಲ್ಪ ಮಾಹಿತಿ ಹಾಕಿ ತಲೆ ಹಾಕ್ತಾಯಿರಿ, ಏನಾಗ್ಬೋದು ಏನಾಗೋದಿಲ್ಲ ಅಂಥೇಳಿ.